ನಾನು ಇವಾಗ ತಾನೇ ಮರ್ಯಾದೆ ಪ್ರಶ್ನೆ ಅನ್ನೋ ಮೂವಿ ನೋಡಿದೆ. ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರ್ತೀನಿ. ನಿಜವಾಗ್ಲೂ ಈ ಮೂವಿನ ಥಿಯೇಟ್ರಲ್ಲಿ ನೋಡೋಕ್ಕಾಗಲಿಲ್ಲ ಅಂತ ಫೀಲ್ ಆಗಿದಂತೂ ಸತ್ಯ. ಅಂಥದ್ದೇನಪ್ಪ ಇತ್ತು ಈ ಮೂವಿಲಿ? ಈ ಮೂವಿಯ ಒನ್ಲೈನ್ ಸ್ಟೋರಿ ಏನು, ಪಾಸಿಟಿವ್, ನೆಗೆಟಿವ್ ಆ್ಯಂಡ್ ಈ ಮೂವಿಯಿಂದ ಏನು ಟೇಕ್ ಅವೇ ತಗೋಬೋದು ಅಂತ ತಿಳ್ಕೊಳ್ಳೋಣ. ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ಈ ಸಿನಿಮಾದ ಒನ್ಲೈನ್ ಸ್ಟೋರಿ ತುಂಬ ಸಿಂಪಲ್. ಒಂದು ಮಿಡಲ್ ಕ್ಲಾಸ್ ಲೈಫ್ನ ಹೆಂಗೆ ನೀಟಾಗಿ ತೆರೆ ಮೇಲೆ ತೋರಿಸ್ಬೋದು ಅದನ್ನು ತೋರಿಸಿದ್ದಾರೆ. ಈ ಥರ ಮಿಡಲ್ ಕ್ಲಾಸ್ ಜೀವನದಲ್ಲಿ ಬದುಕ್ತಿರೋ 3 ಜನ ಫ್ರೆಂಡ್ಸು. ಈ 3 ಜನ ಫ್ರೆಂಡ್ಸ್ಗೂ ಬೇರೆ ಬೇರೆ ಆಸೆ, ಬೇರೆ ಬೇರೆ ಕನಸುಗಳು, ಬೇರೆ ಬೇರೆ ಚಾಲೆಂಜಸ್ಗಳು, ಬೇರೆ ಬೇರೆ ಸಿಚುವೇಶನ್ಗಳಿದೆ. ಇಂಥವ್ರ ಜೀವನದಲ್ಲಿ ಒಂದು ದುರ್ಘಟನೆ ನಡೆದು ಒಬ್ಬ ಫ್ರೆಂಡ್ನ ಕಳ್ಕೊಬೇಕಂತ ಪರಿಸ್ಥಿತಿ ಬರುತ್ತೆ. ಕಳ್ಕೊಂಡ ಮೇಲೆ ಅವರು ಅಲ್ಲಾದಂಥ ಘಟನೆಯಿಂದ ಅವರ ಲೈಫ್ ಏನೇನೆಲ್ಲ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ತಗೊಳುತ್ತೆ. ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಜೊತೆಗೆ ಅವ್ರ ಲೈಫಲ್ಲಿ ಅವ್ರಿಗಿದ್ದಂಥ ಆಸೆ ಕನಸುಗಳನ್ನ ಅವ್ರು ಹೆಂಗೆಲ್ಲ ಕಳ್ಕೊಂತ ಹೋಗ್ತಾರೆ. ಆ್ಯಂಡ್ ಅವರು ನಂಬದಂಥ ವ್ಯಕ್ತಿಗಳು ಹೆಂಗೆ ಅವ್ರಿಗೆ ನಂಬಿಕೆ ದ್ರೋಹ ಮಾಡ್ತಾರೆ. ಆ ನಂಬಿಕೆ ದ್ರೋಹ ಆದಮೇಲೆ ಅವ್ರ ಜೊತೆ ಹೆಂಗೆ ರಿವೆಂಜ್ ತಗೊಂತಾರೆ. ಆ್ಯಂಡ್ ಮಿಡಲ್ ಕ್ಲಾಸ್ ಅವ್ರನ್ನ ಸೋ ಕಾಲ್ಡ್ ಹೈ ಕ್ಲಾಸ್ ಅಂತ ಅನ್ಕೊಂಡಿರೋರು ಒಂದಷ್ಟು ಜನ ಇಷ್ಟು ಕೆಟ್ಟದಾಗಿ ನಡೆಸ್ಕೊಂತಾರೆ. ಇದ್ರ ಮಧ್ಯೆ ಅವರು ಫ್ರೆಂಡ್ಶಿಪ್ನ ಗಟ್ಟಿಯಾಗಿ ಇಟ್ಕೊಂಡು ಅವಮಾನಗಳನ್ನ ಫೇಸ್ ಮಾಡ್ತಾ ಅವ್ರ ಆಪೋಸಿಟ್ ನಿಂತವ್ರ ಜೊತೆ ರಿವೆಂಜ್ ತಗೋತಾರೋ ಇಲ್ವೋ ಅನ್ನೋದೇ ಸಿನಿಮಾ. ಇದು ಈ ಮೂವಿಯ ಒನ್ಲೈನ್ ಸ್ಟೋರಿ. ತುಂಬಾ ನೀಟಾಗಿ, ತುಂಬಾ ಎಂಗೇಜಿಂಗ್ ಆಗಿ ತೆಗೆದಿದ್ದಾರೆ. ಬೆಳಿಬೇಕು ಆದ್ರೆ ನನ್ನ ಮಕ್ಕಳು ಬೆಳೆಯಕ್ ಬಿಡಲ್ಲ. ಈ ಸಿನಿಮಾದ ಪಾಸಿಟಿವ್ಗಳಂದ್ರೆ ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ತುಂಬಾ ಒಳ್ಳೆ ಸ್ಕ್ರಿಪ್ಟು, ತುಂಬಾ ಒಳ್ಳೆ ಡೈರೆಕ್ಷನು, ಎಲ್ಲೂ ನಿಮಗೆ ಬೋರ್ ಆಗಲ್ಲ. ಸಿನಿಮಾ ಪ್ರತಿಯೊಂದು ಸ್ಟೇಜಲ್ಲೂ ನಮ್ಮ ಮನೆ ಸುತ್ತಮುತ್ತನೇ ನಡೀತಿರೋ ಸಿನಿಮಾ ಏನೋ ಇದು, ನಾವು ಇವ್ರು ನೋಡಿದೀವಲ್ವಾ, ಈ ಥವ್ರು ನಮ್ಮ ಸುತ್ತನೇ ಇದ್ದಾರೆ ಅಲ್ವಾ ಅಂತ ಫೀಲ್ ಮಾಡಿಸೋವಂಥ ಮೂವಿ. ಆ್ಯಂಡ್ ಪ್ರತಿಯೊಂದು ಕೂಡ ನಿಜ ಅಲ್ವಾ ಇದು ಅಂತ ಅನ್ಸೋವಂಥ ಮೂವಿ. ಆ್ಯಂಡ್ ರಿವೆಂಜ್ ಅಂತ ಬಂದಾಗ ಅದನ್ನೊಂದು ಚೌಕಟ್ಟಲ್ಲಿಟ್ಟು ಒಬ್ಬ ಮಿಡಲ್ ಕ್ಲಾಸ್ ಹುಡುಗರು ಏನನ್ನ ಮಾಡ್ಬೋದು ಅದನ್ನು ತುಂಬ ನೀಟಾಗಿ ತೋರಿಸಿದ್ದಾರೆ. ಆ್ಯಂಡ್ ಈ ಸಿನಿಮಾದ ಟೇಕ್ ಅವೇ ಏನಂದರೆ ಫ್ರೆಂಡ್ಶಿಪ್ನಲ್ಲಿ ನಿಜವಾಗ್ಲೂ ನಮ್ಮಂಥ ಮಿಡಲ್ ಕ್ಲಾಸಲ್ಲಿ ನಮಗೆ ಸಿಗೋಂಥ ಫ್ರೆಂಡ್ಸ್ಗಳು ಹೆಂಗಿರ್ತಾರೆ ಅಂತಂದರೆ, ನಮ್ಮಲ್ಲಿ ದುಡ್ಡು ಕಾಸು ಅಥವಾ ಸ್ಟ್ಯಾಂಡರ್ಡು ಅದು ಇದು ಏನೂ ಮ್ಯಾಟ್ರ್ ಆಗಲ್ಲ. ನಮ್ಗೊಂದು ಫ್ರೆಂಡ್ ಅಷ್ಟೇ. ಕಷ್ಟ ಸುಖ ಏನೇ ಬರಲಿ ನಾವು ಅವ್ರ ಜೊತೆ ಇರ್ತೀವಿ. ಆ್ಯಂಡ್ ಈ ಫ್ರೆಂಡ್ಶಿಪ್ಪಲ್ಲಿ ಯಾವತ್ತೂ ನಾವು ಸ್ವಾರ್ಥವಾಗಿ ಯೋಚನೆ ಮಾಡಿರೋದಿಲ್ಲ, ಏನೋ ಲಾಭ ಇಟ್ಕೊಂಡು ನಾವು ಯಾವತ್ತೂ ಫ್ರೆಂಡ್ಶಿಪ್ ಮಾಡಿರೋದಿಲ್ಲ. ಆ್ಯಂಡ್ ಫ್ರೆಂಡ್ಸ್ಗಳ ಫ್ಯಾಮಿಲಿನೂ ಕೂಡ ನಮ್ಮ ಫ್ಯಾಮಿಲಿ ಅಂತ ನೋಡಿ ಫೀಲ್ ಮಾಡ್ತೀವಿ. ಅದಿಲ್ಲಿ ನಿಮ್ಗೆ ಫೀಲ್ ಆಗುತ್ತೆ ಈ ಸಿನಿಮಾ ನೋಡಬೇಕಾದ್ರೆ. ಕಾಫಿ ಕೊಡೆ ನನ್ನ ಮಗನು ಜೊಮ್ಯಾಟೊ. ಹೌದಾ? ಆ್ಯಂಡ್ ಈ ಸಿನಿಮಾದಲ್ಲಿ ನಂಗೆ ತುಂಬ ಇಷ್ಟ ಆದಂಥ ಇನ್ನೊಂದು ವಿಷಯ ಏನಂತಂದರೆ, ನಮ್ಗೆ ಯಾರು ಮೋಸ ಮಾಡಿದ್ರೆ, ಅನ್ಯಾಯ ಮಾಡಿದ್ರೆ ನಾವು ರಿವೆಂಜ್ ತಗೊಬೇಕು. ಬಟ್ ನಮಗೆ ಆದಂಥ ಒಂದು ಲಿಮಿಟೇಷನ್ಸ್ ಇರುತ್ತೆ. ಅದನ್ನು ದಾಟಿ ನಾವು ಹೋಗ್ಬಾರ್ದು. ಅದು ನಮಗೆ ಡೇಂಜರಸ್ ಆಗುತ್ತೆ. ಸೊ ನಮ್ಮ ಬೆಳವಣಿಗೆ ಒಂದು ಕಡೆ ಅವ್ರಿಗೆ ರಿವೆಂಜ್ ಥರ ಆದರೆ, ಇನ್ನೊಂದು ಅವ್ರಿಗೆ ನಾವು ಆಪೋಸಿಟ್ ರಿವೆಂಜ್ ತಗೋತೀವಿ ಅಂದರೆ ಒಂದು ಲಿಮಿಟೇಷನ್ ಇರಬೇಕು. ಅದು ಯಾವತ್ತೂ ನಮಗೆ ತೊಂದರೆ ಆಗೋ ಥರ ಆಗಬಾರ್ದು ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಈ ಸಿನಿಮಾದ ಟೈಟಲ್ ಹೇಳೋ ಥರ ಮರ್ಯಾದೆ ಪ್ರಶ್ನೆ. ನೀವು ಏನೇ ಅನ್ನಿ, ನಮ್ಮ ಮಿಡಲ್ ಕ್ಲಾಸ್ ಅವ್ರಿಗೆ ಎಷ್ಟೇ ದುಡ್ಡು ಕಾಸು ಯಾವುದೇ ಸಮಸ್ಯೆ ಇರಲಿ ಆರಾಮಾಗಿ ಹೆಂಗೋ ಫೇಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಮರ್ಯಾದೆ ಅನ್ನೋ ಒಂದು ವಿಷಯ ಬಂದಾಗ ಎಷ್ಟು ಫೀಲ್ ಆಯ್ತೀವಿ ನಾವು, ಅಥವಾ ಆ ಒಂದು ವಿಷಯಕ್ಕೋಸ್ಕರ ನಾವು ಎಷ್ಟೆಲ್ಲ ಎಫರ್ಟ್ ಆಗ್ತಿರ್ತೀವಿ. ಆ್ಯಂಡ್ ಆ ಮರ್ಯಾದೆಗೆ ಯಾರು ಪ್ರಾಬ್ಲಮ್ ಮಾಡ್ತಿದ್ದಾರೆ ಅಂತಂದರೆ, ಅವ್ರು ಎಂಥವ್ರೇ ಆಗಿರಲಿ ಅವ್ರ ಆಪೋಸಿಟ್ ನಾವು ನಿಂತ್ಕೊಂಡು ಅದನ್ನ ಫೇಸ್ ಮಾಡೇ ಮಾಡ್ತೀವಿ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ. ಡೌಟಾ? ಈ ಸಿನಿಮಾದ ನೆಗೆಟಿವ್ಗಳಂದರೆ, ಮೊದಲೇ ನನಗನ್ಸಿದ್ದು ಇವರು ಮಾರ್ಕೆಟಿಂಗ್ ಚೆನ್ನಾಗಿ ಮಾಡಿಲ್ಲ ಅನ್ನಿಸ್ತು. ಮಾರ್ಕೆಟಿಂಗ್ ಚೆನ್ನಾಗಿ ಮಾಡಿದರೆ ಥಿಯೇಟ್ರಲ್ಲಿ ಇದು ತುಂಬ ಚೆನ್ನಾಗಿ ಆಗ್ತಿತ್ತು ಅಂತ ಅನ್ನಿಸ್ತು. ಯಾಕಂದ್ರೆ ಇದು ನನ್ನ ಅಭಿಪ್ರಾಯ. ಯಾರು ಎಸ್ಟಾಬ್ಲಿಷ್ಡ್ ಹೀರೋನ ಒಬ್ಬರನ್ನ ಹಾಕೊಂಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಆಗ್ತಿತ್ತೇನೋ ಇದು ಥಿಯೇಟ್ರ್ಗಳಲ್ಲಿ ಈ ಮೂವಿ ಅಂತ ನನಗನ್ನಿಸ್ತು. ಸೊ ಸಿನಿಮಾ ಬಗ್ಗೆ ಅಂಥ ಕಂಪ್ಲೇಂಟ್ಸ್ ಏನೂ ಇಲ್ಲ. ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ತುಂಬ ಒಂದು ಅಚ್ಚುಕಟ್ಟಾಗಿ ತೆಗೆದಿರೋಂಥ ಮೂವಿ. ಆ್ಯಂಡ್ ನಾವು ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳು ಬರ್ತಿಲ್ಲ ಹಂಗೆ ಹಿಂಗೆ ಅಂತ ಕಂಪ್ಲೇಂಟ್ಸ್ ಮಾಡ್ತಿರ್ತೀವಿ. ಇದು ತುಂಬ ಒಳ್ಳೆ ಸಿನಿಮಾ. ಥಿಯೇಟ್ರಲ್ಲಿ ನಾವು ನೋಡೋಕ್ಕಾಗಿಲ್ಲ. ಬಟ್ ಇವಾಗ ಅಮೆಝಾನ್ ಪ್ರೈಮಲ್ಲಿ ಇದೆ, ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಆರಾಮಾಗಿ ನೋಡ್ಬೋದು ಅಂತ ಮೂವಿ ನೋಡಿ. ಸೊ ನಾವು ಒಳ್ಳೊಳ್ಳೆ ಮೂವಿಗಳಿಗೆ ಸಪೋರ್ಟ್ ಮಾಡಬೇಕು ಅಂತಂದರೆ ಅವರು ಇನ್ನೂ ಒಳ್ಳೊಳ್ಳೆ ಮೂವಿಗಳನ್ನು ತೆಗಿತಾರೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ದಯವಿಟ್ಟು ಈ ವಿಡಿಯೋನ ಮ್ಯಾಕ್ಸಿಮಮ್ ಮೆಂಬರ್ಸ್ಗೆ ಶೇರ್ ಮಾಡಿ. ಆ್ಯಂಡ್ ಈ ಮೂವಿನ ನಾನು ಆಲ್ರೆಡಿ ನೋಡಿದ್ದೀನಿ ಅಂತಂದರೆ ಈ ಮೂವಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ವಿಷಯಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನಿಮ್ಮ ಸಪೋರ್ಟು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹ್ಯಾವ್ ಎ ನೈಸ್ ಡೇ. ಬೈ ಬೈ ಬೈ. ಬೆಳಿಬೇಕು.